ಗುಡ್ ಮಾರ್ನಿಂಗ್ ಡಾರ್ಲಿಂಗ್ಸ್. ಸೊ ಇವಾಗ ಎದ್ಬಿಟ್ಟು ರೆಡಿಯಾಗಿ ಹೊರಟಿದ್ದೀವಿ ದೇವಸ್ಥಾನಕ್ಕೆ. ಮಾರ್ಕಾಳದಿಂದ 50 ಕಿಲೋಮೀಟರ್ಸ್ ಇದೆ. 1.5 ಅವರ್ ಜರ್ನಿ ಅಷ್ಟೇ. ಸೊ ಇವಾಗ ಟೈಮು 6:45 ಆಗಿದೆ. 7:45 ಇಲ್ಲ 8 ಗಂಟೆ ಹಿಂಗೆ ಇರ್ಬೋದು ಆರಾಮಾಗಿ ಅಲ್ಲಿ. ಬನ್ನಿ ಹೊರಡೋಣ. ವೀಕೆಂಡ್ ಏನಲ್ಲ, ರಶ್ ಇರಲ್ಲ ಅಂದ್ಕೊತೀನಿ. ವೀಕೆಂಡಲ್ಲಿ ಭಾಳ ರಶ್ ಇರುತ್ತಂತೆ. ಸೊ ನೋಡೋಣ ಹೆಂಗಿದೆ ರಶ್ ಏನು ಅಂತ. ಬೆಳಗ್ಗೆ 3:30 ದರ್ಶನನೇ ಎಲ್ಲರೂ ಸಜೆಸ್ಟ್ ಮಾಡಿದ್ದು. ಬಟ್ ಇಲ್ಲಿಂದ ಅಷ್ಟು ಬೇಗ ಹೋಗೋಕ್ಕಾಗಲ್ಲ, ನಿದ್ದೆ ಆಗೋಲ್ಲ. ಸೊ ಬನ್ನಿ ನೋಡೋಣ ಎಷ್ಟು ರಶ್ ಇದೆ ಏನು ಅಂತ. ಯಾವ ದೇವಸ್ಥಾನ ಎಲ್ಲ ಹೇಳ್ತೀನಿ ಹೋದ್ಮೇಲೆ. ಬನ್ನಿ ಹೋಗೋಣ. ನೋಡಿ ಗೈಸ್, ಲೇಡೀಸು ಕುರ್ತಾ ಏನು ಹಾಕೊಳ್ಳೋಂಗಿಲ್ಲ. ಸೀರೆ ಅಥವಾ ಲಂಗ ದಾವಣಿನೇ ಹಾಕೋಬೇಕು. ಇಲ್ಲಾಂದರೆ ಈ ಥರ ಪಂಜೆ ಕೊಡ್ತಾರೆ. 50 ರೂಪೀಸ್ ಸಿಗುತ್ತೆ ದೇವಸ್ಥಾನ ಹೊರಗಡೆ. ಹಿಂಗೆ ಹುಡ್ಕೊಂಡು ಹೋಗ್ಬೇಕು ನೋಡಿ. ಮತ್ತು ನಮಗೆ ಪಂಜೆ ಮಸ್ಟ್ ಕಂಪಲ್ಸರಿ. ಸೊ ನಾನೊಂದು ಪಂಜೆ ತಗೊಂಡೆ. ನೀವು ಬರೋರಿದ್ದರೆ ಇದು ನೆನ್ಪಿಟ್ಕೊಳ್ಳಿ. ಸೊ ನಾವೀಗ ಎಲ್ಲಿದ್ದೀವಿ ಅಂದರೆ ಅದೇ ಹೇಳಿಲ್ಲಲ್ಲ ನಾನು. ಅನಂತ ಪದ್ಮನಾಭ ಸ್ವಾಮಿ ಟೆಂಪಲ್ ಗೈಸ್, ತಿರುವನಂತಪುರಮಲ್ಲಿ. ನೋಡಿ ಗೈಸ್, ಆಯ್ಷಾ ಇವಾಗ ಟೈಮು 8:15 ಆಗಿದೆ ಗೈಸ್. ಎಷ್ಟೊತ್ತಿಗೆ ದರ್ಶನ? 9 ಗಂಟೆ ದರ್ಶನ ಅನಿಸುತ್ತೆ. ಎಷ್ಟು 50 ಕಿಲೋಮೀಟರ್ಸ್ ಇತ್ತು, ಅದಕ್ಕೆ ಬಂದ್ವಿ ಅಷ್ಟೇ. ಲಾಸ್ಟ್ ಟೈಮ್ ಕೇರಳ ಬಂದಾಗ ಬರಲಿಲ್ಲ, ಕೊಚ್ಚಿ ಲಾಸ್ಟು, ಹಾಗೆ ರಿಟರ್ನ್ ಹೋದ್ವಿ. ಸೊ ಈ ಸಲ ಬಂದ್ವಿ ಗೈಸ್. ನೋಡಿ ಗೈಸ್, ಲಾಟ್ರಿ ಲಾಸ್ಟ್ ಟೈಮ್ ಕೇರಳ ಬಂದಾಗ ತಗೊಂಡಿದ್ವಿ. ಕೇರಳ ಎಂಟ್ರಾದ್ರೆ ಸಾಕು, ಬಾರ್ಡ್ರಲ್ಲೇ ಇತ್ತು. ಈ ಕಡೆ ತಮಿಳ್ನಾಡು, ಆ ಕಡೆ ಕೇರಳ ಅಂದರೆ ಬಾರ್ಡ್ರಲ್ಲಿ ಹಂಗೆ ದಾಟಿದ ತಕ್ಷಣ ಲಾಟ್ರಿ. ಇವಾಗ ತಿಂದು ಹೊರಟಿದ್ದೀವಿ ಗೈಸ್. ಇನ್ನೊಂದು ದೇವಸ್ಥಾನ ಇದೆ, ಅಲ್ಲಿಗೆ ಹೊರಡ್ಬೇಕು. ಇಲ್ಲಿಂದ 20 ಕಿಲೋಮೀಟರ್ಸ್ ಮುಂದೋಗ್ಬೇಕು. ಬನ್ನಿ ಅಲ್ಲೋಗಿ ಸಿಗ್ತೀನಿ. ಆ್ಯಕ್ಚುಲಿ ದೇವಸ್ಥಾನ ಕೇಳಬೇಕಂದ್ರೆ ಎಷ್ಟು ಒಂದು 2 hours ಆಯಿತು ಅನಿಸುತ್ತೆ ದರ್ಶನ. ನಮ್ಮದು ಭಾಳ ರಶ್ ಇತ್ತು. ಬೆಳಗ್ಗೆ 3:30, 6 ಇಂಚಲ್ಲಿ ಓಪನ್ ಆಗುತ್ತೆ. ಅವಾಗ ಬಂದುಬಿಡ್ಬೇಕಂತೆ, ಕಮ್ಮಿ ಇರುತ್ತೆ. ಚೆನ್ನಾಗಿತ್ತು ದೇವಸ್ಥಾನ, ಒಂದು ಸಲ ಬರ್ಬೋದು ನೋಡಿ. ಬನ್ನಿ ಗೈಸ್, ನೆಕ್ಸ್ಟು ಸ್ಪಾಟಲ್ಲಿ ಸಿಗ್ತೀನಿ ಗೈಸ್. ಇದೆ ನೋಡಿ ದೇವಸ್ಥಾನ, ಆ ಕಡೆ ಹೋಗಿ ತೋರಿಸ್ತೀನಿ ಸ್ಟ್ಯಾಚುನ. ಇಲ್ಲಿ ನೋಡಿ, ಸಮುದ್ರದ ಪಕ್ಕನೇ ಇದೆ. ಬನ್ನಿ ಹೋಗೋಣ. ಗೈಸ್ ಟಿಕೆಟ್ ತೊಗೋಬೇಕಿಲ್ಲಿ.
ಸಾಜಿಮಲ ಅಂತಿದು. ಒಂದು ಸೆಕೆಂಡ್ ತೋರಿಸ್ತೀನಿ ಇದೆ. ಗೈಸ್ ಇದೇನು ನೋಡ್ತಾ ಇದ್ದಾರೆ ಸ್ಟ್ಯಾಚು ಇದು. ಇಲ್ಲಿ ಎಲ್ರಿಗೂ ಫೋನಲ್ಲಿ ಫೋಟೋ ಗಿಟ ಏನು ತಗೊಳ್ಳಿ. ಬಟ್ ಹಿಂಗೆ ಬಂದು ಇಲ್ಲಿ ಒಂದು ಕೇವ್ ಇದೆ ನೋಡಿ, ಕಾಣಿಸ್ತಿದೆ. ಸೊ ಈ ಕೇವ್ ಒಳಗೆ ಹೋಗ್ಬೇಕು. ಇಲ್ಲಿ ಹೋಗ್ಬೇಕಂದ್ರೆ ಒಬ್ರಿಗೆ 100 ರೂಪಾಯಿ ಟಿಕೆಟು. 100 ರೂಪಾಯಿ ಟಿಕೆಟ್ ತಗೋತಾರೆ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಶಿವನ ರೂಪಗಳು ಐ ಗೆಸ್ ಎಲ್ಲಾದರೂ ಸ್ಟ್ಯಾಚು ಐತೆ. ಆರ್ಟಿಫಿಷಿಯಲ್ಲು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದು ಏನು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಹಿಂಗೆ ಸುತ್ತರ್ಕೊಂಡು ಹಿಂಗೆ ಬಂದು ಎಕ್ಸಿಟ್ ಆಗುತ್ತೆ. ಕೆಳಗಡೆ ಇದೆ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಯಾರಾದರೂ ನೀವು ವಾರ್ಕಳ ಟ್ರಿಪ್ ಬಂದರೆ ಸಾಕು. ವಾರ್ಕಳ ಟ್ರಿಪ್ ಬಂದವರು ಫಸ್ಟು ತಿರುವನಂತಪುರಂ ಬನ್ನಿ. ತಿರುವನಂತಪುರಮಿಂದ ಜಸ್ಟ್ 20 ಕಿಲೋಮೀಟರ್ಸ್ ಇದೆ ಇದು. ಅದರಲ್ಲಿ ಒಂದು 10 ಕಿಲೋಮೀಟರ್ಸ್ ಹೈವೇದಲ್ಲೇ ಬರ್ತೀರಾ. ಪ್ಲೀಸ್ ಇದು ಮಿಸ್ ಮಾಡ್ಕೊಬೇಡಿ ಗೈಸ್. ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಒಂದು ಸಲ ಬರ್ಬೇಕು ಗೈಸ್ ಇಲ್ಲಿಗೆ. ಭಾಳ ಇಷ್ಟ ಆಯಿತು. ಇದು ನಂಗೆ ಗೊತ್ತೂ ಇರಲಿಲ್ಲ. ಸುಮ್ಮನೆ ಹಂಗೆ ನಿಯರ್ ಬೈ ಪ್ಲೇಸಸ್ ನೋಡಿದೆ, ಅವಾಗ ಸಿಕ್ತಿದ್ದು. ಸೊ ಮಿಸ್ ಮಾಡ್ಕೊಬೇಡಿ ಗೈಸ್. ಅಷ್ಟೊಂದು ಜನನೂ ಇಲ್ಲ. ಹೆಂಗೈತಮ್ಮ ದೇವಸ್ಥಾನ? ಹತ್ರ ಬಾ. ಚೆನ್ನಾಗೈತೆ ದೇವಸ್ಥಾನ. ಒಳಗೆ ಹೋಗ್ಬಿಡ್ತಾರೆ, ಆದರೆ ವಿಡಿಯೋ ಮಾಡೋಕ್ಕೆ ಬಿಡೋದಿಲ್ಲ. ಒಳಗೆಲ್ಲ ಭಾಳ ಚೆನ್ನಾಗೈತೆ ದೇವಸ್ಥಾನ. ಗುಡ್ ಮಾರ್ನಿಂಗ್ ಡಾರ್ಲಿಂಗ್ಸ್. ಸೊ ಇವತ್ತು ಚೆಕ್ಔಟ್ ಮಾಡೋ ಟೈಮು. ಇವಾಗ ಟೈಮ್ ಎಷ್ಟಾಗಿದೆ ಗೊತ್ತಾ? 6 ಗಂಟೆ ಆಗಿದೆ. ಸೊ ರೆಡಿಯಾಗಿದ್ದೀವಿ. ಇಲ್ಲಿಂದ ಮೈಸೂರು 550-560 ಕಿಲೋಮೀಟರ್ಸ್ ಇದೆ. ಒಂದೇ ಸ್ಟ್ರೆಚ್ ಹೊಡಿಬೇಕು ಇವಾಗ ಮೈಸೂರಿಗೆ ಹೋಗಿ ಉಳ್ಕೊಂಡು ಹೊರಡಬೇಕು. ಇನ್ನೊಂದು ಮೈಸೂರು ಹತ್ರ ಒಂದು ಜಾಗ ಇದೆ, ಪ್ಯಾಲೇಸು ಚಾಮುಂಡಿ ಬೆಟ್ಟ ಅಲ್ಲ, ಇನ್ನೊಂದು ಜಾಗ ಇದೆ. ಸೊ ಅದನ್ನ ನಾಳೆನೇ ತೋರಿಸ್ತೀನಿ ನಾನು. ಸೊ ಇವಾಗ ಹೊರಡ್ಬೇಕು ಗೈಸ್. ವಾರ್ಕಳ ಚೆನ್ನಾಗಿದೆ, ಚಿಲ್ ಮಾಡೋ ಜಾಗ ಇದು. ಭಾಳ ಸುತ್ತಾಡೋ ಜಾಗ ಏನಿಲ್ಲ ಇಲ್ಲಿ. ಮತ್ತು ಬೀಚು ನಾರ್ತ್ ಕ್ಲಿಫ್ ಸೈಡ್ ಬಂದು ಉಳ್ಕೊಂಡ್ಬಿಟ್ರೆ ಆಯಿತು. ನೀವು ಇಲ್ಲೇ ಎಲ್ಲ ನೋಡೋದಿರೋದು. ಒಂದು ದೇವಸ್ಥಾನ ಇದೆ ಬಿಟ್ಟರೆ ನಾರ್ತ್ ಕ್ಲಿಫು, ಶಾಪಿಂಗ್ ತೋರಿಸಿದ್ನಲ್ಲ ಅದೊಂದು ಅಷ್ಟೇ. ಏನೂ ಇಲ್ಲ ಇಲ್ಲಿ ವಾರ್ಕಳದಲ್ಲಿ. ಅದು ಚಿಲ್ ಮಾಡೋ ಜಾಗ ಅಷ್ಟೇ ಇದು. ಬರೋದು, ಉಳ್ಕೊಂಡು ಹೋಗೋದು. ಒಂದಿನ ಎಕ್ಸ್ಟ್ರಾ ಉಳ್ಕೊಂಡ್ರೆ ತಿರುವನಂತಪುರಂ ಮತ್ತು ಶಿವನ ದೇವಸ್ಥಾನ, ಅದೆರಡಂತೂ ಮಿಸ್ ಮಾಡಲೇಬೇಡಿ. ವಾರ್ಕಳ ಬರೋರಿದ್ದರೆ ನೀವು ಜಸ್ಟ್ 50 ಕಿಲೋಮೀಟರ್ಸ್ ಅಷ್ಟೇ. ಸೊ ಅಷ್ಟೇ ಗೈಸ್. ಇಲ್ಲಿ ವಾರ್ಕಳ ಟ್ರಿಪ್ ಮುಗೀತು ಗೈಸ್. ಇಲ್ಲ ಇನ್ನೂ ಮುಗ್ದಿಲ್ಲ. ನಾಳೆ ಒಂದು ಇದೆ ಅಲ್ಲ, ನಾಳೆ ಮುಗಿಸ್ತೀನಿ. ಸೊ ಇವಾಗ ಹೊರಡಬೇಕು. ಒಂದು 13 hours 12 to 13 hours ಜರ್ನಿ ಗೈಸ್ ಈಗ ಕಂಟಿನ್ಯೂಸ್. ಬನ್ನಿ ಓಡೋಣ. ಇಲ್ಲಿ ತಿಂಡಿಲಿ ಸಿಗ್ತೀನಿ ಗೈಸ್. ನನ್ನ ಔಟ್ಫಿಟ್ ನೋಡಿ,
ನಮ್ಮ ಯಶ್ ಬಾಸ್ ಫಿಲಮ್ ಟಾಕ್ಸಿಕ್ ಪ್ರಮೋಟ್ ಮಾಡ್ತಿದ್ದೀನಿ ನಾನು. ಒಂದು ಸೆಕೆಂಡ್. ಕಾಣಿಸುತ್ತಾ ಇಲ್ಲ? ಕಾಣಿಸಿಲ್ಲ ಅಂದರೆ ಆಮೇಲೆ ಫೋಟೋ ಹಾಕ್ತೀನಿ ಗೈಸ್. ದಾವಣಗೆರೆ ಶಿಫ್ಟ್ ಮಾಡೋಕ್ಕಾಗತ್ತೆ. ನೋಡಿ ಗೈಸ್, ಕೇರಳ ರೋಡ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ಚಿಕ್ಕ ರೋಡು, ಬಟ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಅದೆಲ್ಲೂ ತೆಗ್ಗಿಲ್ಲ, ಏನಿಲ್ಲ. ನಿಜವಾಗ್ಲೂ ಭಾಳ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ರೋಡ್ ಮಾತ್ರ. ಬಟ್ ರೋಡ್ ಚಿಕ್ಕದಷ್ಟೇ, ಬಿಟ್ಟರೆ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಗೈಸ್, ತಿಂಡಿ ಆಯ್ತು ಇವಾಗ. ಹೋಟ್ಲು ಹುಡುಕಿ ಯಾವುದೋ ಒಂದು ಸಿಕ್ಕಿದ್ದು ಹೋಟ್ಲು ಬಂದು ತಿಂಡಿ ಮಾಡಿದ್ವಿ. ಪರೋಟ ಸೇಫ್ ಆಪ್ಷನಲ್ಲಿ ಕೇರಳದಲ್ಲಿ ಇದ್ದಿದ್ದೆ. ಪರೋಟ, ಇಡ್ಲಿ, ದೋಸೆ ಮತ್ತು ಇನ್ನೊಂದೇನು ಚಪಾತಿ, ದೋಸೆ. ಇವಾಗ ಆಯಿತು ಗೈಸ್, ಹೊರಡಬೇಕು. ಇದು ಏನು ಟ್ರಾಫಿಕ್ ಇದೆ? ಈ ಸಿಟಿಯಾಗ ಒಳ್ಳೆ ಹೈವೇ ಹೋಗ್ಬಿಟ್ರಿ, ಇದೊಂದು ಸಮಸ್ಯೆ ನೋಡ್ರಿ. ಸೀಟ್ ಬೆಲ್ಟ್ ಹಾಕಲ್ರಿ. ವಿಡಿಯೋ ಮಾಡ್ತಾ ಇದೀಯಾ? ನೋಡ ಹೇಳ್ದಂಗೆ ಮಾಡೋಕತ್ತ. ಇದು ಎಮ್ ಜಿದ ಟಿ ಎನ್ ಹರ್ಷಿದ ಎಮ್ ಜಿದ. ಅಲ್ಲ, ಕೇರಳದಾಗ ಊರಮ್ಮಗೆ ಅಲ್ಲಲ್ಲ ಹರ್ಷಿದ. ಸುಮ್ಮನೆ ಒಂದು ತಪ್ಪತ್ಲ ಒಂದು ಕಂಟಿನ್ಯೂ 100 ಕಿಲೋಮೀಟ್ರ್ ಹಿಂಗೆ ಬಂದಿ ನೋಡು, ಗ್ಯಾಪೇ ಇಲ್ಲ. ಒಂದು ಊರಿಂದ ಒಂದು ಊರಿಗೆ ಗ್ಯಾಪೇ ಇಲ್ಲ, ಕಂಟಿನ್ಯೂ ಇದಲ್ಲ ಅಲ್ಲಣ್ಣ? ವಿಡಿಯೋ ಮಾಡ್ತಾ ಇದೀಯಾ? ಮಾಡು. ಬೆಳಗ್ಗೆ ಎಷ್ಟು ಗಂಟೆ? 6:30 ಬಿಟ್ಟಾರ. 12 ಕಾಲ್ ಆಗೈತೆ. ಇನ್ನು ಎಷ್ಟು 150 ಕಿಲೋಮೀಟ್ರ್ ಬಂದೀವಣ್ಣ? 200 ಕಿಲೋಮೀಟ್ರ್ ಬಂದ ಬೆಳಗ್ಗೆ 6:30ಇಂದ. ಈಗ ಕೊಚ್ಚಿಲಿದ್ದೀವಿ. ಕೊಚ್ಚಿಲಿ ಒಳ್ಳೆ ಟೀ ಕುಡಿದ್ವಿ, ಅದ್ಭುತವಾಗಿತ್ತು. ತಲೆ ಕೆಟ್ಟೋಗ್ಬಿಟ್ಟಿತ್ತು ಬಂದು 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 ಬಂದು. ಆದ್ರೆ ಒಂಥರ ಮಜಾ. ಸಿಟಿ ಒಳಗೆ ಹೈವೇ ಕೊಡಬಾರ್ದಪ್ಪ. ಇದೇ ನೋಡ ಪ್ರಾಬ್ಲಮ್. ರೋಡೇ ಹೋಗಲ್ಲ ಮುಂದೆ. ಫುಲ್ಲು ಟ್ರಾಫಿಕ್. ಇನ್ನೊಂದೇನಂದ್ರೆ ಮಳೆ ಇಲ್ಲ ಇಲ್ಲಿ. ರಾತ್ರಿ ಬಂದೈತೆ ಅನ್ಸುತ್ತೆ. ರಾಮ ಹೈವೇ ರಿಪೇರಿ ಮಾಡ್ತಾ ಇದ್ದಾರೆ. ಎಲ್ಲ ಟ್ರಾಫಿಕ್. ಗಂಟೆಗೆ 15 ಕಿಲೋಮೀಟ್ರ್ 20 ಕಿಲೋಮೀಟ್ರ್ ಮೂವ್ ಆಗಲ್ಲ, ಅಷ್ಟು ಪಜಿತಿಯಾಗಿ ಹೋಗಿತ್ತು. ಒಟ್ಟಸತ್ತಪ್ಪ ಹೋಟ್ಲು ಹುಡುಕ್ಬೇಕು. ಈಗಿನ ಟೀ ಕುಡಿದೀವಿ. ಬೆಳಗ್ಗೆ ತಿಂದ್ರಲ್ಲ ಪರೋಟ, ಇಡ್ಲಿ, ವಡ, ರಾಮ. ಏನು ಬೆಳಗ್ಗೆನೆ ಪರೋಟ ಹೊಡಿತಾವಪ್ಪ ಅಂತ. ನಾವಲ್ಲಿ ಮೈದಾ ತಿನ್ಬಾರ್ದು ಅಂತೀರಿ. 3 ಹೊತ್ತು ಮೈದಾ ಪರೋಟ ಹೊಡೆದ್ಬಿಟ್ರಲ್ಲ ನೀವು.
ನಾನಂತೂ ತಿಂದಿಲ್ಲಪ್ಪ. ಗೈಸ್, ಫಾರಿನ್ ಲೇನ್ ಫಾಲೋ ಮಾಡ್ತಾ ಇದೀವಿ ನಾವು. ರೈಟ್ ಸೈಡು ಡ್ರೈವ್ ಮಾಡ್ತಾ ಇದೀವಿ ನೋಡಿ. ಫುಲ್ ಲೈನ್ ಹೆಂಗಿದೆ, ಎಷ್ಟು ಉದ್ದ ಹೆಂಗೆ ಇತ್ತು ಅಂದರೆ ನೋಡಿ ನೀವೇ. ಗುಡ್ ಮಾರ್ನಿಂಗ್ ಡಾರ್ಲಿಂಗ್ಸ್. ಸೊ ರಾತ್ರಿ 10:30 ಆಯಿತು ಬಂತು ರೂಮ್ಗೆ ಮಲಗೋಷ್ಟಲ್ಲಿ. ಸೊ ಬೆಳಗ್ಗೆ 6:30 ಬಿಟ್ಟವ್ರು ನಾವು ವಾರ್ಕೊಳ್ಳೋಣ. ರಾತ್ರಿ 10:10 ಆಯಿತು. 15 hours ಜರ್ನಿ. ಭಾಳ ಸಾಕಾಗ್ಬಿಡ್ತು ಒಂದೇ ದಿನ. 15 hours ಎಕ್ಸಾಸ್ಟ್ ಆಗ್ಬಿಟ್ವಿ. ಸೊ ಬಂದ ತಕ್ಷಣ ಊಟ ಮಾಡಿ ಮಲಗಿಬಿಟ್ವಿ. ನಮಗೆ ಸಾಕಾಗಿದ್ದಿಲ್ಲ ಅಂದರೆ ಎರ್ನಾಕುಲಮಿಂದ 20 kilometers ಮುಂಚೆ ಸರ್ವಿಸ್ ರೋಡಲ್ಲಿ ಬಂದಿದ್ದು. ಹೈವೇನ ರೆಡಿ ಆಗ್ತಿರೋದು. ಸೊ ಸರ್ವಿಸ್ ರೋಡ್ ಫುಲ್ ಟ್ರಾಫಿಕ್ಕು. ಆಮೇಲೆ ಎರ್ನಾಕುಲಮಿಂದ ಪಾಲಕ್ಕಾಡ್ ತನಕನೂ ಫುಲ್ ಟ್ರಾಫಿಕ್ಕು. ಅಲ್ಲಿ ಭಾಳ ಸಾಕಾಗಿಬಿಡ್ತು ಗೈಸ್. ಅದಾದ್ಮೇಲೆ ಕೊಯಂಬತ್ತೂರಿಂದ ಸಿಂಗಲ್ ರೋಡು, ಮೈಸೂರು ತನಕ ಸಿಂಗಲ್ ರೋಡು, ಅಲ್ಲೂ ಸಾಕಾಗ್ಬಿಡ್ತು. ಅಷ್ಟೇ ಗೈಸ್, ಬಂದು ಮಲಗಿಬಿಟ್ವಿ. ರೂಮ್ಗೆ 2 ರೂಮ್ಗೆ 3700 ಪೇ ಮಾಡಿದ್ವಿ. ನೋಡ್ಬೋದು, ಮಸ್ತಾಗಿದೆ ರೂಮ್ ಮಾತ್ರ. ಅಷ್ಟೇ, ಇವಾಗ ಹೊರಡಬೇಕು. ಮೈಸೂರಿಗೆ ಒಂದು 50 kilometers ಇದೆ ನೆಕ್ಸ್ಟ್ ಡೆಸ್ಟಿನೇಷನ್ನು, ಒಂದು ದೇವಸ್ಥಾನ. ಸೊ ಅಲ್ಲಿಗೆ ಹೋಗ್ಬೇಕು ಇವಾಗ. ತಿಂಡಿ ತಿಂದು ಹೊರಡ್ಬೇಕು. ಬನ್ನಿ ಹೊರಡೋಣ. ಇವಾಗ ನಂಜನಗೂಡಲ್ಲಿದ್ದೀವಿ. ಔಟ್ ಆಫ್ ಸಿಲಬಸ್ ಪ್ಲ್ಯಾನ್ ಇರಲಿಲ್ಲ. ಮೈಸೂರಿಂದ ಜಸ್ಟ್ 20 kilometers ಅಂತ ಬಂದ್ವಿ. ನೈಟ್ ಹೋಗೋಗಿದೆ ರೂಟಲ್ಲಿ ಹೋದ್ವಿ ನೋಡ್ಕೊಂತ. ನೈಟ್ ಇನ್ನೇ ಹೋಗೋಕ್ಕಾಗಲಿಲ್ಲ. ಸೊ ಇವಾಗ ಬಂದ್ವಿ. ಇವತ್ತು ಸಂಡೇ ಬೇರೆ. ಎಷ್ಟು ಜನ ಇದ್ದಾರೆ ಏನೋ. ಗಾಡಿಗಳು ಮಾತ್ರ ಭಾಳ ನಿಂತಿದ್ದಾವೆ, ನೋಡ್ಬೇಕು. ಬನ್ನಿ ಹೋಗೋಣ. ಗೈಸ್, ಇದು ಸ್ಪೆಷಲ್ ದರ್ಶನ್ಗೆ ಹೋಗೋದಾರೆ. ಇದು ಒಬ್ರಿಗೆ 100 rupees ಅಂತೆ. ಇದು ಆದರೆ ಇವತ್ತು ಸಂಡೇ ಆಗಿರೋದ್ರಿಂದ ಒಂದು 30 to 45 minutes ದರ್ಶನ ಆಗುತ್ತಂತೆ.
ಸ್ಪೆಷಲ್ ದರ್ಶನ. ಫ್ರೀ ದರ್ಶನ ಹೋಗ್ತಿರೋ ಅಂದ್ರೆ 1.5 ಗಂಟೆ 2 ಗಂಟೆ ಆಗುತ್ತಂತೆ ಗೈಸ್. ಸೊ ಸ್ಪೆಷಲ್ ದರ್ಶನ ಹೋದ್ರಾಯ್ತು. ಇನ್ನು ದಾವಣಗೆರೆಗೆ ಹೋಗ್ಬೇಕು ನಾವು, ಮತ್ತು ಇನ್ನೊಂದು ಜಾಗಕ್ಕೂ ಹೋಗಬೇಕು. ಇದು ಮುಗಿಸ್ಕೊಂಡು ಅದಕ್ಕೆ ಸ್ಪೆಷಲ್ ದರ್ಶನ ಹೋಗ್ತಿದ್ದೇವೆ ಗೈಸ್. ಲೆಫ್ಟಿಗೆ ನೋಡ್ತಿರೋದು ಫ್ರೀ ದರ್ಶನ ಗೈಸ್. ಇದು ಸ್ಪೆಷಲ್ ದರ್ಶನ. ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ. ಅಯ್ಯೋ, ಫ್ರೀ ದರ್ಶನ ಹೋಗ್ಬಿಟ್ಟಿದ್ರೆ ಮುಗಿಯೋದು ಇವತ್ತು ಕತೆ. ಇಲ್ಲಿಂದ ಸ್ಟಾರ್ಟ್ ನಮ್ಮ ಕ್ಯೂ. ಅಲ್ಲಿ ಫ್ರೀ ದರ್ಶನ ಅವ್ರದ್ದು ಬರ್ತಿದೆ ನೋಡಿ. ಗೈಸ್ ಒಂದು 5-10 ನಿಮಿಷದಲ್ಲಿ ದರ್ಶನ ಆಯಿತು ಗೈಸ್. ಫ್ರೀ ದರ್ಶನ ಹೋಗಿದ್ರೆ ಲೇಟ್ ಆಗ್ತಿತ್ತು, 1 ಗಂಟೆ ಅಂತೂ ಆಗ್ತಿತ್ತು. 100 ರೂಪೀಸ್ದಾದರೆ ಬೇಗ ಆಯ್ತು ನೋಡಿ, ಒಂದು 10 ಮಿನಿಟ್ಸಲ್ಲೇ ಆಯಿತು. ಈ ವಿಡಿಯೋ ಮಾಡೋಂಗಿಲ್ಲ ಅನಿಸುತ್ತೆ, ಹೊರಗೆ ಹೋಗಿ ಮಾತಾಡ್ತೀನಿ ಬನ್ನಿ. ಸಂಡೇ ಆಗಿರೋದಕ್ಕೆ ಭಾಳ ಜನ ಇದ್ದಾರೆ. ಯಾವ ದೇವಸ್ಥಾನ ಅಂದರೆ ಇದು ಭೂವರಾಹ ಸ್ವಾಮಿ ಅಂತ. ಅಡ್ರೆಸ್ಸು ಕಲ್ಲಳ್ಳಿ ಅಂತ, ಮೈಸೂರಿಂದ 50 ಕಿಲೋಮೀಟರ್ಸ್ ಆಗುತ್ತೆ. ಹಾಕಿರ್ತೀನಿ ಲೊಕೇಶನ್ನ. ಭರ್ಜರಿ ಜನ ಇದ್ದಾರೆ, ನೋಡೋಣ ಬನ್ನಿ. ಬೇರೆ ಸಮಸ್ಯೆ ಬಂದಿದೆ ಅಂದರೆ ದೇವರ ಬಲಭಾಗದಲ್ಲಿ ಮುಷ್ಟಿಗೆ ಮುರುಡಿ ಮಂತಕೊಂಡು 11 ಸುತ್ತ ಪ್ರದಕ್ಷಿಣೆ ಹಾಕೊಂಡು ಒಳಗಡೆ ಹೋಗಿ 500 ಹತ್ರ ಸಂಕಲ್ಪ ಮಾಡಿಸ್ತಾರೆ. ಏನಕ್ಕೋಸ್ಕರ ಅಂದರೆ ಮಕ್ಕಳ ವಿದ್ಯಾಭ್ಯಾಸ, ಆರೋಗ್ಯ, ಸಂತಾನ, ಮದುವೆ ಮಾಡೋದಕ್ಕೆ, ಸೈಟ್ ತೊಳಕ್ಕೆ, ಬಿಸ್ನೆಸ್ ಮಾಡೋದಕ್ಕೆ, ಯಾವ್ದಾದ್ರು ಕೋರ್ಟ್ ವಿಚಾರ ಇದ್ದರೆ, ಮನೇಲಿ ಏನಾದ್ರು ಸಮಸ್ಯೆ ಇದೆ, ಯಾರಾದರೂ ಕೆಲಸ ಕಾರ್ಯಕ್ಕೆ ಹೋಗಿದ್ದು ಸೈಟಿಗೆ ಮನೆ ಕಟ್ಟೋಕ್ಕಾಯ್ತಲ್ಲ, ಜಮೀನು ತಗೋಬೇಕಂದ್ರೆ ಏನೇ ಸಮಸ್ಯೆ ಇದ್ದು ಮನೆ ಇಲ್ಲಿ ಭೂದೇವಿ ನಿಲ್ಲಿಸೋರಿಗೆ ಹೌದು, ಏನೇ ಸಮಸ್ಯೆ ಇದ್ರೂ ಎತ್ತದ ಕೈಯಿಂದ ಮಣ್ಣು ಭೂದೇವಿ ನಿಲ್ಲಿಸಿ. ನಾವೇನು ಹಣ್ಣುಕಾಯಿ ಅಂಗಡಿಯವರು ಹಣ್ಣುಕಾಯಿ ತುಳಸಿ ಆಗಬೇಕು. ಬನ್ನಿ ಸರ್ಕೈಲಿ ಒಂದಿದೆ, ನೀವು ಹೇಳಿದೆ, ಅವರೊಂದಿದೆ, ಅವರೊಂದಿದೆ. ಆ ಮಕ್ಕಳು ವಿದ್ಯಾಭ್ಯಾಸ ಕೇಳ್ಕೊಳ್ಳಿ, ನೀವು ನಿಮ್ಗೇನು ಬೇಕು ಅದು ತಿಳ್ಕೊಳ್ಳಿ ಸರ್. ನನ್ನ ಮರ ಇದೆಷ್ಟು ಒಂದಿಡಿ, ನೀನೊಂದು ಅವನೊಂದು. ನೀವು ಬರ್ರಿ. ಮೇಲಿಂದ ಕೈಸ ಗೈಸ್, ಹಣ್ಣುಕಾಯಿ ತೊಗೊತೀವಲ್ಲ, ಅವರೇ ಹೇಳ್ತಾರೆ ಕವರಲ್ಲಿ ಎಷ್ಟು ಇಡಿ ಮಣ್ಣು ಹಾಕಬೇಕು ಅಂತ. ಸೊ ಅದನ್ನ ಹಾಕ್ಕೊಂಡ್ಬಿಟ್ಟು ದೇವಸ್ಥಾನದ ಸುತ್ತ 11 ರೌಂಡು ಪ್ರದಕ್ಷಿಣೆ ಹಾಕ್ಬೇಕು ಗೈಸ್, ಮಣ್ಣು ಹಿಡ್ಕೊಂಡು. ಇಲ್ಲಾಂದರೆ ಆಮೇಲೆ ಅದನ್ನ ಇನ್ನು ಪೂಜೆ ಮಾಡಿಬಿಟ್ಟು ಕೊಡ್ತಾರೆ ಮಣ್ಣ. ಅದಾದಮೇಲೆ ಆದರೂ ನೀವು ಪ್ರದಕ್ಷಿಣೆ ಹಾಕ್ಬೋದು, ಇಲ್ಲ ಮುಂಚೆನವ್ರು ಪ್ರದಕ್ಷಿಣೆ ಹಾಕಿ ಹೋಗ್ಬೋದು. ಸಂಡೇ ಫುಲ್ಲು ರಶ್ಶು ಗೈಸ್, ಪ್ರದಕ್ಷಿಣೆ ಹಾಕೋಕ್ಕೆ ಜನ ಬಿಡೋದೇ ಇಲ್ಲ, ಅಷ್ಟು ಜನ ಅವರು ಎಲ್ಲ ಹಾಕ್ತಿರ್ತಾರಲ್ಲ. ಸೊ ಭಾಳ ಕಷ್ಟ ಗೈಸ್. 11 ರೌಂಡ್ ಹಾಕಬೇಕು. ಬನ್ನಿ. ಸೊ ಗೈಸ್, ಅಲ್ಲಿ ಏನು ಕಾಣ್ತಿದ್ದಲ್ಲ ಕೌಂಟರು, ಅಲ್ಲಿ ಟಿಕೆಟ್ ತೊಗೋಬೇಕು. ಒಂದು ಮಣ್ಣಿನ ಕವರ್ ಪೂಜೆ ಮಾಡೋದಕ್ಕೆ 200 ರೂಪಾಯಿ ತೊಗೋತಾರೆ. ಸೊ ಅದನ್ನ ಟಿಕೆಟ್ ತೊಗೊಂಡ್ಬಿಟ್ಟು ಮಣ್ಣು ಮತ್ತು ಆ ಟಿಕೆಟ್ನ ಅಲ್ಲಿಟ್ಟು ಬಂದಿಲ್ಲಿ ಕೂರಬೇಕು. ಸೊ ಆಮೇಲೆ ಪೂಜೆ ಆದಮೇಲೆ ಹೋಗಿ ತೊಗೊಂಡು ಬರ್ಬೇಕು ಗೈಸ್.
ಸೊ ಗೈಸ್ ಇವಾಗ ವಾಪಸ್ ಹೊರಟಿದ್ದೀವಿ. ಅರಸೀಕೆರೆ ಹತ್ರ ಇದ್ದೀವಿ. ಇವಾಗ ಟೀ ಕುಡಿದ್ವಿ, ಅಂದ್ರೆ ಬ್ರೇಕು, ಶಾರ್ಟ್ ಬ್ರೇಕು. ಸೊ ಟ್ರಿಪ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿತ್ತು ಗೈಸ್. ಗಾಡಿ ಸುಸ್ತಾಗಿ ನಿಂತೈತೆ ನೋಡಿ. ಇನ್ನೂ 150 ಕಿಲೋಮೀಟ್ರ್ ಹೋಗ್ಬೇಕು. ನೈಟ್ ಆಗುತ್ತೆ ಹೋಗೋಷ್ಟರಲ್ಲಿ. ಕೇರಳ ಆ್ಯಕ್ಚುಲಿ ನಮ್ಮದು ಸೆಕೆಂಡ್ ಟ್ರಿಪ್ಪು. ಫಸ್ಟ್ ಟೈಮ್ ಫ್ಯಾಮಿಲಿ ಜೊತೆನೇ ಹೋಗಿದ್ದು, ಈ ಸಲ ಫ್ಯಾಮಿಲಿ ಜೊತೆನೇ. ಫಸ್ಟ್ ಟೈಮ್ ಹೋದಾಗ ಮುನ್ನಾರ್, ಗುರುವಾಯೂರು, ಕೊಚ್ಚಿ ಅದೆಲ್ಲ ಕವರ್ ಮಾಡಿದ್ವಿ. ಈ ಸಲ ಅದನ್ನ ಬಿಟ್ಟು ಬೇರೆ ಬೇರೆ ಪ್ಲೇಸಸ್ಸು. ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಟ್ರಿಪ್ಪು. ಅಂದರೆ ಅದೇ ಡ್ರೈವ್ ಮಾಡಿ ಸ್ವಲ್ಪ ಸುಸ್ತು ಬಿಟ್ಟರೆ ಟ್ರಿಪ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಷ್ಟೇ. ಮತ್ತೇನಿಲ್ಲ ಹೇಳೋಕ್ಕೆ. ಇವಾಗ ಹೊರಟಿದ್ದೀವಿ ವಾಪಸ್ಸು. ಎಲ್ಲರೂ ಸುಸ್ತಾಗ್ಬಿಟ್ಟಿದ್ದಾರೆ. ಇವಾಗ ದಾವಣಗೆರೆಗೆ ಹೋಗ್ತಾ ಇದ್ದೀವಿ. ಹೋಗಿದ್ದ ಪ್ಲೇಸಲ್ಲಿ ವಾರ್ಕಳ, ಅದೇ ಚಿಲ್ ಮಾಡೋ ಜಾಗ ಅಷ್ಟೇ ಅದು. ವಾರ್ಕಳ ಹೋಗ್ತಿದ್ದೀರ ಅಂದರೆ ತಿರುವನಂತಪುರಂ ಮತ್ತು ಅದು ಶಿವನ್ ಇನ್ನೊಂದು ದೇವಸ್ಥಾನ ತೋರಿಸಿದ್ನಲ್ಲ, ಅದೆರಡು ಮಿಸ್ ಮಾಡಲೇಬೇಡಿ. ವಾರ್ಕಳ ಪ್ಲ್ಯಾನ್ ಮಾಡ್ತಿದ್ದೀರ ಅಂದರೆ ವಾರ್ಕಳ ಪ್ಲ್ಯಾನ್ ಮಾಡೋಂಗಿರಿ ಇವಾಗೇ ಪ್ಲ್ಯಾನ್ ಮಾಡ್ಕೊಂಬಿಡಿ. ಭಾಳ ಜನ ಇಲ್ಲ, ವೆದರು ಬೇರೆ ಕಡೆ ಇದ್ದಷ್ಟು ಬಿಸಿಲು ಇಲ್ಲ, ಚೆನ್ನಾಗಿದೆ ವೆದರ್ ಕೂಡ ಅಷ್ಟೇ ಗೈಸ್. ಮತ್ತೇನಿಲ್ಲ ಹೇಳೋಕ್ಕೆ. ಆಗಸ್ಟ್ 3 ನನ್ನ ಕಾಲೇಜ್ ಸ್ಟಾರ್ಟ್ ಆಗುತ್ತೆ. ಮತ್ತೆ ಕಾಲೇಜ್ ಹೋಗಬೇಕು. 1 ತಿಂಗಳು ರಜೆ ಇತ್ತು, ಹೋಗಿದ್ದೇ ಗೊತ್ತಾಗಲಿಲ್ಲ 1 ತಿಂಗಳು. ಆಗಸ್ಟ್ 3 ಮತ್ತೆ ಕಾಲೇಜ್ಗೆ ಹೋಗ್ಬೇಕು ನೋಡಿ. ಅಷ್ಟೇ ಗೈಸ್. ಎಷ್ಟಾಗುತ್ತೆ ಅಷ್ಟು ಬೇಗ ಎಡಿಟ್ ಮಾಡಿ ಹಾಕ್ತೀನಿ ಗೈಸ್ ವ್ಲಾಗ್ನ. ಸೊ ಯಾರು ಹೊಸ್ದಾಗಿ ವೀಡಿಯೋ ನೋಡ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಂಟಿಲ್ ದೆನ್ ಟಾಟಾ ಬೈ ಬೈ, ಸಿ ಯು.